ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೆನ್ನೆ ನಡೆದ ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಎರಡು ತಂಡ ಇದೆ, ತನಿಷಾ ಮತ್ತು ಸಂಗೀತ ಅವ್ರದ್ದು. ಫಸ್ಟ್ ಟಾಸ್ಕಲ್ಲಿ ತನಿಷಾ ತಂಡ ವಿನ್ ಆಗುತ್ತೆ ಬ್ಯಾಲೆನ್ಸ್ಡ್ ಬಾಲಲ್ಲಿ. ಸೆಕೆಂಡ್ ಟಾಸ್ಕಲ್ಲಿ ಸಂಗೀತ ಅವ್ರದ್ದು ಟೀಮ್ ವಿನ್ ಆಗುತ್ತೆ. ಅಂದರೆ ಕೊಳೆ ಇಲ್ದಾಗಿ ಬಟ್ಟೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಚೆನ್ನಾಗಿ ಆಡಿದರು. ಸೊ ಸಂಗೀತ ತಂಡ ವಿನ್ ಆಗುತ್ತೆ. ಅದರಲ್ಲಿ ಇಷ್ಟು ಅಮೌಂಟ್ ಪಾಯಿಂಟ್ಸ್ ಅಂತ ಬಿಗ್ ಬಾಸ್ ಕೊಡ್ತಾರೆ ಸಂಗೀತ ಅವರಿಗೆ. ಅದನ್ನು ಅವ್ರದ್ದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವ್ರದ್ದು ಇದು ಸ್ಪರ್ಧಿಗಳಿಗೆ. ಸೊ ಆವಾಗ ಸಂಗೀತ ನಮ್ರತ ಅವರಿಗೆ 300 ಪಾಯಿಂಟ್ಸ್ ಕೊಡ್ತಾರೆ, ಮೈಕಲ್ ಅವರಿಗೆ 400 ಕೊಡ್ತಾರೆ, ಡ್ರೋನ್ ಪ್ರತಾಪ್ ಅವರಿಗೆ 150 ಕೊಡ್ತಾರೆ, ಇವರಿಗೆ ಅವರು ಅವಿನಾಶ್ ಅವರಿಗೆ 200 ಏನೋ ಕೊಡ್ತಾರೆ ಅನಿಸುತ್ತೆ, 200 ಅದು 50ನೋ. ಸೊ ಯಾರಿಗೂ ಕೂಡ ಅವ್ರು ಕೊಟ್ಟಿರೋ ಅಮೌಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅನಿಸುತ್ತೆ. ಮೈಕಲ್ ಕೂಡ ಹೇಳ್ತಾ ಇರ್ತಾರೆ ಎಷ್ಟು ಕಡಿಮೆ ಆಯಿತು ಅಂತ. ಸಂಗೀತ ಅವ್ರು ಏನು ಹೇಳಿದರು, ನಿಮಗಾದರೂ ಸ್ಕ್ರೀನ್ ಪ್ಲೇಯಲ್ಲಿ ಆಡೋಕ್ಕೆ ಚಾನ್ಸ್ ಇದೆ, ಸೊ ನನಗೆ ಚಾನ್ಸ್ ಇಲ್ಲ. ನಿಮಗೆ ನಾನು ಚಾನ್ಸ್ ಮಾಡಿಕೊಟ್ಟಿದ್ದೀನಿ, ನಾನು ಬೇರೆಯವರಿಗೂ ಮಾಡಿಕೊಟ್ಟಿರ್ಬೋದು, ನಿಮ್ಮ ಎಬಿಲಿಟಿ ನೋಡಿ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ನೀವು ಇನ್ನೂ ಚೆನ್ನಾಗಿ ಆಡಿದರೆ ಇನ್ನೂ ಚೆನ್ನಾಗಿ ಅಮೌಂಟ್ ಕೊಡ್ತೀನಿ ಜಾಸ್ತಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಚೆನ್ನಾಗಿ ಕರೆಕ್ಟಾಗಿ ಹೇಳ್ತಾರೆ. ಅದಕ್ಕೆ ಮೈಕಲ್ ಅವರು ಒಪ್ಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಆದಮೇಲೆ ಮೈಕಲ್ ಅವರು ಕಾರ್ತಿಕ್ ಹತ್ರ ಮಾತಾಡ್ತಾ ಇರ್ತಾರೆ, ನಾನು ಅವಳ ಜೊತೆ ಆಡಲ್ಲ, ಅವಳ ಅಮೌಂಟ್ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ ಪಾಯಿಂಟ್ಸ್ನ, ನನಗೆ ಅವಳು ಹೆಂಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಇದು ಮಾಡ್ತಾಳೆ, ಪಾರ್ಟಿಸಿಪೇಟ್ ಮಾಡ್ತಾಳೆ, ನಾನು ಆಡಲ್ಲ ಅಂದರೆ ಆಡಲ್ಲ ಅಂತ ಕಾರ್ತಿಕ್ ಹತ್ರ ಹೇಳ್ತಾ ಇರ್ತಾರೆ. ಸೊ ಇವಾಗ ಕಾನ್ವರ್ಸೇಷನ್ ಆಗ್ತಾ ಇರಬೇಕಾದ್ರೆ ಯಾರು ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವ್ರಿಗೂ ಅಷ್ಟೇ ಪಾಯಿಂಟ್ಸ್ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ತನಿಷಾ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ರು. ಅವರಿಬ್ಬರು ಕಾನ್ವರ್ಸೇಷನ್ ಮಾತಾಡ್ತಾ ಇರ್ತಾರೆ. ಸೊ ಇಬ್ಬರಿಗೂ ಟೀಮ್ ಮಾಡಿರೋದು ಯಾಕೋ ಒಪ್ಪಿಗೆ ಇಲ್ಲ ಅನಿಸುತ್ತೆ. ಆಗ ಬಿಗ್ ಬಾಸ್ ಹೇಳ್ತಾರೆ, ನಿಮಗೆ ಇಬ್ಬರು ಟೀಮಲ್ಲೂ ಸ್ಪರ್ಧಿಗಳಿಗೆ ನಿಮ್ಮ ಟೀಮಲ್ಲಿ ಅಂದರೆ ನೀಟಾಗಿ ಅಮೌಂಟ್ ಸರಿಯಾಗಿಲ್ಲ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅಂತ ಹೇಳ್ತಾರೆ. ಆವಾಗ ಅವರು ಮೈಕಲ್ ಅವರು ತುಂಬ ಜೋರಾಗಿ ವಾಯ್ಸ್ ರೈಸ್ ಮಾಡಿಕೊಂಡು ಸಂಗೀತ ಮೇಲೆ, ನೀನು ನೀಟಾಗಿ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ನೀನು ನಿಜವಾಗ್ಲೂ ನೀನು ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಈ ಮನೇಲಿರೋದು, ಹಾಗೆ ಹೀಗೆ ತುಂಬ ರೈಸ್ ಮಾಡ್ಕೊಂಡು ಮಾತಾಡ್ತಾರೆ ನೆಗೆಟಿವ್ ಆಗಿ, ಆ್ಯಟಿಟ್ಯೂಡ್ ತೋರಿಸ್ಕೊಂಡು. ಮೈಕಲ್ ಅವ್ರದ್ದು ಈ ಆ್ಯಟಿಟ್ಯೂಡ್ ತುಂಬಾ ಇಷ್ಟ ಆಗಲಿಲ್ಲ ನನಗೆ. ಫಸ್ಟಿನ ಮೈಕಲ್ಗೂ ಹೀಗೆ ಒಂದು 2 ವಾರ 3 ವಾರದಿಂದ ಇರೋ ಮೈಕಲ್ಗೂ ತುಂಬ ಚೇಂಜಸ್ ಇದೆ. ಸೊ ಫಸ್ಟಿಗೆಲ್ಲ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತೊಗೊಳ್ತಿದ್ರು, ಮತ್ತು ಅವರು ನಿಜವಾಗ್ಲೂ ಸತ್ಯ ಹೇಳ್ತಿದ್ರು, ಎಲ್ಲಿ ಸುಳ್ಳು ಅಂತ ಹೇಳ್ತಿರ್ಲಿಲ್ಲ. ಇಲ್ಲಿ ನಿನ್ನೆ ಸಂಗೀತ ಅವ್ರ ಹತ್ರ ಒಪ್ಕೊಂಡು, ನಾನು ಆಯಿತು ಚೆನ್ನಾಗಿ ಆಡ್ತೀನಿ ಅಂತೇಳಿ ಅಮೌಂಟ್ ಅಷ್ಟು ಇಸ್ಕೊಂಡು, ಇವತ್ತು ನೀನು ನನಗೆ ಕಡಿಮೆ ಕೊಟ್ಟಿದ್ದೀಯಾ, ನಿನ್ನ ಏನು ಕ್ಯಾಪ್ಟನ್ ಹಾಕಿ ಇದು ಮಾಡ್ತಿದ್ದೀಯಾ, ಹಂಗೆ ಹಿಂಗೆ ಅಂತ ಸಂಗೀತ ಮೇಲೆ ಸುಮ್ಮನೆ ಅನವಶ್ಯಕವಾಗಿ ಇಲ್ಲದೆ ಇರೋದನ್ನೇ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಗೀತ ಹೇಳ್ತಿದ್ದು, ನಿನಗೆ ನಾಚಿಕೆ ಆಗಬೇಕು, ನೀನೇ ಜಾಸ್ತಿ ಅಮೌಂಟ್ ತೊಗೊಂಡು ನೀನೇ ಈ ಥರ ಮಾತಾಡ್ತಿದ್ದೀಯಾ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಆಮೇಲೆ ಮನೆಯವರೆಲ್ಲ ವಿನಯ್ ಅಷ್ಟೇ, ಸಂಗೀತ ಅವ್ರ ಟೀಮೇ ಅಲ್ಲ ಆದ್ರೂ ಸಂಗೀತ ಅವ್ರಿಗೆ ಅಡ್ವೈಸ್ ಮಾಡಿದರು. ಆಮೇಲೆ ಇದರಲ್ಲಿ ಕಳಪೆ ಮತ್ತು ಪರ್ಫಾರ್ಮೆನ್ಸ್ ಯಾರು ಅಂತ ತೊಗೊಳಕ್ಕೆ ಹೇಳ್ತಾರೆ ಬಿಗ್ ಬಾಸು. ಅದರಲ್ಲಿ ತನಿಷಾ ಅವರು ಕಾರ್ತಿಕಿಗೆ ಕಳಪೆ ಕೊಡ್ತಾರೆ, ಯಾಕಂದರೆ ಅವ್ರು ಬ್ಯಾಕ್ ಪೇಯ್ನ್ ಆಗಿತ್ತು, ಅದಕ್ಕೋಸ್ಕರ ಕಳಪೆ ಕೊಡ್ತಾರೆ. ಉತ್ತಮನ ವಿನಯ್ ಕೊಡ್ತಾರೆ. ಆ್ಯಕ್ಚುಲಿ ಅವ್ರು ಕರೆಕ್ಟಾಗಿ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಸಂಗೀತ ಅವರು ಉತ್ತಮನ ನಮ್ರತಾ ಗೌಡ ಅವ್ರಿಗೆ ಕೊಡ್ತಾರೆ, ಕಳಪೆನ ಅವಿನಾಶಿಗೆ ಕೊಡ್ತಾರೆ. ಆ್ಯಕ್ಚುಲಿ ಕರೆಕ್ಟ್ ಅದು ಅವಿನಾಶಿಗೆ ಕೊಟ್ಟಿರೋದು, ಯಾಕಂದರೆ ಫಸ್ಟು ಬಟ್ಟೆ ಕೊಳೆ ಒಗೆದ್ರಲ್ಲಿ ಅದು ಚೆನ್ನಾಗಿ ಆಡಿದ್ರು ಫಸ್ಟ್ ಒಂದು ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಇಬ್ಬರು ತೆಗಿಬೇಕಾಗಿತ್ತು, ಅದಕ್ಕೆ ಅವರು ಅವಿನಾಶ್ನ ತೆಗೆದು ಮೈಕಲ್ ಮತ್ತು ನಮ್ರತಾನ ಕಳಿಸಿದ್ರು. ಆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ರತಾಪ್ ಅವರು ಚೆನ್ನಾಗಿ ಆಡಿದ್ದಾರೆ, ಬಟ್ಟೆ ಎಲ್ಲ ವಾಶ್ ಮಾಡಿರೋದು. ನನಗೇನೋ ಅವಿನಾಶಿಗೆ ಕೊಟ್ಟು ಸರಿ ಅನಿಸ್ತು, ಬಟ್ ಚೆನ್ನಾಗಿ ಆಡಿದರು ಅವರು. ಬಟ್ ಅವರು ಆ ಟಾಸ್ಕನ್ನು ಬೇಸಿಸ್ ಆಗಿ ಕೊಟ್ಟರು. ಆಮೇಲೆ ಈಗ ಟೀಮ್ ನಾವು ಆಡಲ್ಲ ಅಂತ ಮೈಕಲ್ಲು ಮತ್ತು ತುಕಾಲಿ ಸಂತೋಷು, ನಮಗೆ ಪಾಯಿಂಟ್ಸ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ನಾವು ಆಗಲ್ಲ ಅಂದಿದ್ದಕ್ಕೆ ಬಿಗ್ ಬಾಸ್ ಅವರೇ, ನೀವು ಮತ್ತೆ ನಮ್ರತಾ ಮತ್ತು ವಿನಯ್ ಅವ್ರನ್ನ ಬಿಟ್ಟು ಉಳಿದ ಸ್ಪರ್ಧೆಗಳಿಗೆ ನೀವು ಪರ್ಚೇಸ್ ಮಾಡಿ ತಗೊಳ್ಬೇಕು ಅಂತ ಹೇಳ್ತಾರೆ. ಆವಾಗ ಫಸ್ಟು ತುಕಾಲಿ ಸಂತೋಷಿಗೆ ಸಂಗೀತ ಅವರು 150 ಬರೀತಾರೆ. ತನಿಷಾ ಅವರು ಏನೂ ಪಾಯಿಂಟ್ಸ್ ಬರೆಯೋದೇ ಇಲ್ಲ. ಸೊ ಹಾಗಾಗಿ ತುಕಾಲಿ ಸಂತೋಷ್ ಅವರು ಸಂಗೀತ ಅವ್ರ ಟೀಮಿಗೆ ಹೋಗ್ತಾರೆ. ಮತ್ತು ಇವ್ರು ಡ್ರೋನ್ ಪ್ರತಾಪ್ ಬರ್ತಾರೆ, ಅವ್ರಿಗೂ ಅಷ್ಟೇ 100 ಪಾಯಿಂಟ್ಸ್ ಬರೀತಾರೆ, ಅವರು ಸಂಗೀತ ಟೀಮಿಗೆ ಹೋಗ್ತಾರೆ. ನೆಕ್ಸ್ಟು ವರ್ತೂರ್ ಸಂತೋಷ್ ಬರ್ತಾರೆ. ವರ್ತೂರ್ ಸಂತೋಷ್ನ ಅವ್ರನ್ನ ಫಸ್ಟ್ ಯಾರೂ ತೊಗೊಳ್ಳಲ್ಲ, ಲಾಸ್ಟಿಗೆ ಉಳ್ಕೊತಾರೆ. ಮತ್ತು ಕಾರ್ತಿಕ್ಕು ಬರ್ತಾರೆ, ಕಾರ್ತಿಕ್ನು ಕೂಡ ಯಾರೂ ತೊಗೊಳ್ಳಲ್ಲ, ಅವರು ಉಳಿತಾರೆ. ನೆಕ್ಸ್ಟು ಸಿರಿ ಮ್ಯಾಡಮ್ಗೆ ಎಷ್ಟೊಂದು ಡಿಮ್ಯಾಂಡು. ಫಸ್ಟು
ತನಿಷಾ ಅವರು 100 ಪಾಯಿಂಟ್ಸ್ ಬರ್ತಾರೆ. ಆಮೇಲೆ 150 ಬರೆದ್ರು ಸಂಗೀತ. ಆಮೇಲೆ 700 ತನಕ ಹೋಯ್ತು. ಲಾಸ್ಟ್ ಫೈನಲ್ 800 ತಗೊಂಡ್ರು ಸಂಗೀತ ಅವರು. ಲಾಸ್ಟ್ ವರ್ತರ್ಸ್ ಅವರು, ಸಂತೋಷ್ ಅವರು, ಮೈಕಲ್ ಬಂದರು. ಆಮೇಲೆ ತನಿಷಾ ಅವರು ಅವ್ರಿಗೆ 100 ಪಾಯಿಂಟ್ಸ್ ಬರ್ಕೊಂಡು ಅವ್ರ ಟೀಮಿಗೆ ಹೋಗ್ತಾರೆ. ಸಂಗೀತ ಏನು ಅವ್ರು ಬರೀಲಿಲ್ಲ, ಯಾಕಂದರೆ ಅವ್ರಿಗೆ ಇಷ್ಟನೂ ಇರಲಿಲ್ಲ. ಅವ್ರು ಫಸ್ಟೇ ಬ್ಯಾಡ್ ಒಪಿನಿಯನ್ ಹೇಳಿದರು, ನಂಗೆ ಆಡೋಕ್ಕೆ ಇಷ್ಟ ಇಲ್ಲ ನಿಮ್ಮ ಟೀಮಲ್ಲಿ, ನಾನು ಆಡಲ್ಲ ಅಂತ. ಸೊ ಹಾಗಾಗಿ ಸಂಗೀತ ಅವ್ರು ಏನೂ ಬರೀಲಿಲ್ಲ. ಆಮೇಲೆ ಮೈಕಲ್ ಅವರು ತನಿಷಾ ಟೀಮಿಗೆ ಹೋಗ್ತಾರೆ. ನೆಕ್ಸ್ಟು ವರ್ತೂರ್ ಸಂತೋಷ್ ಅವ್ರನ್ನ ಆ್ಯಕ್ಚುಲಿ 4 ಜನ ಆಗಿದ್ದರು ಸಂಗೀತ ಟೀಮಲ್ಲಿ. ವರ್ತೂರ್ ಸಂತೋಷ್ ಅವರೇ ಉಳಿದಿದ್ದು ತನಿಷಾ ಟೀಮಲ್ಲಿ. ಅವ್ರನ್ನ ಬಿಗ್ ಬಾಸ್ ಅವರು ನಿಮ್ಮ ತನಿಷಾ ಟೀಮಿಗೆ ಹೋಗಿ ಅಂತ ಹೇಳ್ತಾರೆ. ಅವಾಗ ಅವ್ರು 100 ಪಾಯಿಂಟ್ಸ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟು ಉಸ್ತುವಾರಿಯಾಗಿ ಕಾರ್ತಿಕ್ ಅವರು ಉಳ್ಕೊಂತಾರೆ. ಇಷ್ಟು ಮತ್ತೆ ರೀಫಾರ್ಮ್ ಆಯಿತು ಟೀಮ್ಗಳು. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೊಂದು ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಏನಂದರೆ ಪಾಯಿಂಟ್ಸ್ ಕೊಡ್ತಾರೆ. ಒಂದು ಚೌಕಾಕಾರದಲ್ಲಿ ಪಾಯಿಂಟ್ಸ್ ಇಟ್ಟಿರ್ತಾರೆ. 10, 50, 100, 1000, 500 ಈ ಥರ ಪಾಯಿಂಟ್ಸ್ನ ಒಂದು ಚೀಟಿಲಿ ಬರೆದು ಹಾಕಿರ್ತಾರೆ. ಅದನ್ನು ಇವರು ಒಂದು ಡ್ರಮ್ಮಲ್ಲಿ ಉರುಳ್ಕೊಂಡೋಗಿ ತಗೊಂಡು ಬಂದು ಬರಬೇಕು. ಆವಾಗ ಉಸ್ತುವಾರಿಗೆ ಒಂದು ಬೋನಸ್ ಪಾಯಿಂಟ್ ಥರನೇ ಒಂದು ಆಫರ್ ಕೊಡ್ತಾರೆ ಬಿಗ್ ಬಾಸ್ ಅವರು. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅವ್ರ ಟೀಮ್ ಗೆಲ್ಲೋ ಥರ ಮಾಡ್ಬೋದು, ಪಾಯಿಂಟ್ಸ್ನ ಎಕ್ಸ್ಚೇಂಜ್ ನೀವು ತಡಿಬೋದು ಅವ್ರಿಗೆ ಸಿಗ್ದಂಗೆ ಅಂತ ಹೇಳ್ತಾರೆ. ಆವಾಗ ಅವರು ಡಿಮ್ಯಾಂಡ್ ಮಾಡ್ತಾರೆ, ತನಿಷಾ ಅವರು ನಮ್ಮ ಟೀಮಿಗೆ ಬಂದು ನಿಮಗೆ 20% ಕೊಡ್ತೀವಿ ಅಂತ. ಸೊ ಸಂಗೀತ ಅವರು ಅಷ್ಟು ಹೋಗಲಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೂ ಹೋಗಲಿಲ್ಲ. ಲಾಸ್ಟಿಗೆ ನಮ್ರತಾ ಅವರು ಹೋದರು. ನಿಮ್ಮ ಟೀಮ್ ಕ್ಯಾಪ್ಟನ್ನೇ ನನಗೆ ಕನ್ವಿನ್ಸ್ ಮಾಡಿಲ್ಲ, ನೀವು ಹೇಳಿದರೆ ನಾನು ಹೆಂಗೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ನಮ್ರತಾ ಅವರು ಬಂದು ಸಂಗೀತಾಗಿ ಹೇಳ್ತಾರೆ. ಆವಾಗ ಸಂಗೀತ ಅವರು ಬೇಕೋ ಬೇಡವೋ ನಂಗೆ ಒಂದು ಸಲ ಕೇಳ್ತಾರೆ, ಆದರೂ ಅವ್ರ ಡಿಮ್ಯಾಂಡಿಗೆ ಒಪ್ಕೊಳ್ಳಿಲ್ಲ. ಫೈನಲಾಗಿ ತನಿಷಾ ತಂಡಕ್ಕೆ ಸಪೋರ್ಟ್ ಮಾಡಿದರು. ಫೈನಲಾಗಿ ಇದರಲ್ಲಿ ಟೀಮಲ್ಲಿ ತನಿಷಾ ತಂಡನೇ ವಿನ್ ಆಯಿತು. ಆದರೆ ಬೇಡ ಏನಂದರೆ ಅದರಲ್ಲಿ ಅವ್ರು ತುಂಬ ಫೌಲ್ಗಳು ಮಾಡಿದರು. ಅವಿನಾಶ್ ಆಗಿರ್ಬೋದು, ಮೈಕಲ್ ಆಗಿರ್ಬೋದು, ತುಂಬ ಫೌಲ್ ಮಾಡಿದ್ದಕ್ಕೋಸ್ಕರ ಆ ಪಾಯಿಂಟ್ಸ್ನ ಬಿಗ್ ಬಾಸ್ ಅವರು ಕೊಡಲಿಲ್ಲ. ಸೊ ಗೆದ್ದರು ಸೋತಂಗೆ ಅಂತ ಅನಿಸುತ್ತೆ. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಯಿತು. ನೆಕ್ಸ್ಟು ಇಷ್ಟೆಲ್ಲ ಮುಗಿದ್ಮೇಲೆ ಸಂಗೀತ ಅವರು ತುಂಬಾ ಒಂದು ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಅದೇನಪ್ಪ ಅಂದರೆ ಡ್ರಾಯಿಂಗ್ ಬರೆದು ಐಡೆಂಟಿಫೈ ಮಾಡೋದು ಚಿತ್ರನ. ಸೊ ಅದರಲ್ಲಿ ಆ್ಯಕ್ಚುಲಿ ತನಿಷಾ ತಂಡ ತುಂಬ ಚೆನ್ನಾಗಿ ಆಡ್ತು. ಸಂಗೀತ ಅವ್ರ ತಂಡನೂ ಚೆನ್ನಾಗಿ ಆಡ್ತಿತ್ತು. ಬಟ್ ತುಕಾಲಿ ಸಂತೋಷಿಂದನೇ ಸೋತಿದ್ದವರು ಪಾಯಿಂಟ್ಸ್ನ. ಯಾಕಂದರೆ ಅವ್ರು ಎಷ್ಟು ಈಸಿ ಡ್ರಾಯಿಂಗ್ನ ಚೆನ್ನಾಗೇ ಬೆಳೆಸಲಿಲ್ಲ. ಅದಕ್ಕೋಸ್ಕರ ಅವ್ರದ್ದು 2 ಪಾಯಿಂಟ್ಸ್ ಆಯಿತು ಸಂಗೀತ ಟೀಮಿಂದು. ತನಿಷಾ ಟೀಮಿಂದು 4 ಪಾಯಿಂಟ್ಸಿಂದ ವಿನ್ ಆದರು ತನಿಷಾ ಟೀಮು. ಆಮೇಲೆ ತುಕಾಲಿ ಅವರು ಸೋತಿದ್ರು ಕೂಡ ಸಂಗೀತ ಹತ್ರ ಬಂದು ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋಗ್ತಾರೆ. ಸಂಗೀತ ಅವರು ಒಂದು ಸ್ವಲ್ಪ ಸೋತಿದ್ದು ಮೈಂಡಲ್ಲೇ ಇಟ್ಕೊಂಡು ಸ್ವಲ್ಪ ಡಲ್ಲಾಗಿದ್ದರು, ಹ್ಯಾಂಡ್ ಶೇಕ್ ಕೊಡಲಿಲ್ಲ. ಆಮೇಲೆ ಬಂದು ಅವರು ಕಾನ್ವರ್ಸೇಷನ್ ಮಾಡ್ತಿರ್ತಾರೆ, ಏನು ಸೋತಿದ ತಕ್ಷಣ ಎಲ್ಲ ಇದಾಗ್ಬಿಡುತ್ತಾ, ನಾನು ಹ್ಯಾಂಡ್ ಶೇಕ್ ಕೊಡೋಕೆ ಹೋದರೂ ಹ್ಯಾಂಡ್ ಶೇಕ್ ಮಾಡಲಿಲ್ಲ, ಇದಾ ಟೀಮ್ ಲೀಡರ್ ಲಕ್ಷಣ ಹಂಗೆ ಹಿಂಗೆ ಅಂತ ಇವ್ರ ಹತ್ರ ಮಾತಾಡ್ತಿರ್ತಾರೆ ಕಾರ್ತಿಕ್ ನಮ್ರತಾ ಅವ್ರ ಹತ್ರ, ಸಿಟಿ ಮೇಡಮ್ ಹತ್ರ. ಸಂಗೀತ ಬಂದು ನಾನು ಬೇರೆ ಮೂಡಲ್ಲಿದ್ದೆ, ಸಾರಿ, ಇಟ್ಸ್ ಓಕೆ, ನಾನೇನಾದರೂ ನಾನು ನಿಮಗೆ ಸುಮ್ಮನೆ ಸೈಲೆಂಟಾಗಿದ್ದೆ ಅಂತಂದರು. ಇವಾಗ ಬಂದು ಕೊಡೋಕೆ ಬಂದರೆ ಹ್ಯಾಂಡ್ ಶೇಕ್ ನಾನು ಕೊಡೋಲ್ಲ ಅಂತ ದೊಡ್ಡ ಕಾನ್ವರ್ಸೇಷನ್ ಆಗುತ್ತೆ. ಆ ಸಂಗೀತ ಮೇಲೆ ಸುಮ್ಮನೆ ರೇಗಾಡಿದ್ರು. ಆ್ಯಕ್ಚುಲಿ ತುಕಾಲಿ ಸಂತೋಷ್ ಅವ್ರದ್ದೇ ತಪ್ಪಿದ್ದಿದ್ದು. ಅವರೇ ಅನವಶ್ಯಕವಾಗಿ ಮತ್ತೆ ರೇಗಾಡಿದರು. ಅದರಿಂದನೂ ಇನ್ನೂ ತುಂಬ ಬೇಜಾರಾಯಿತು. ಸುಮ್ಮನೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ, ಜಗಳ ಆಡಬೇಕಂತಲೇ ಮಾತಾಡ್ತಿದ್ದೀರಾ ಅಂತ ದೊಡ್ಡದಾಗಿ ಅಳೋಕ್ಕೆ ಶುರು ಮಾಡಿದರು. ಅವರು ಬಾತ್ರೂಮಿಗೆ ಹೋಗಿ ತುಂಬ ಜೋರಾಗಿ ಅಳ್ತಿದ್ರು. ನನ್ನಿಂದ ಏನೂ ತಪ್ಪಾಗ್ದಲೇ ನನ್ನ ಪರ್ಸ್ನಾಲಿಟಿನೇ ನಾನು ಚೇಂಜ್ ಮಾಡ್ಕೊತಿದ್ದೀನಿ, ಜಗಳ ಆಡಬಾರ್ದು ಅಂತ. ಆದ್ರೂ ಕೆತ್ಕಿ ಜಗಳ ಆಡೋಕ್ಕೆ ಬರ್ತಾರೆ ಅಂತ ಅಳ್ತಿದ್ರು. ಅವಾಗ ಡ್ರೋನ್ ಪ್ರತಾಪ್ ಅವರು ಹೋಗಿ ಸಮಾಧಾನ ಮಾಡಿದರು. ಆದ್ರೂ ಸ್ವಲ್ಪ ತುಂಬ ಮೆಂಟಲಿ ವೀಕ್ ಆಗಿದ್ದಾರೆ ಸಂಗೀತ ಅವರು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೂ ಇಷ್ಟೊಂದು ಟಾರ್ಗೆಟ್ ಮಾಡೋದು ಒಳ್ಳೇದಲ್ಲ. ಯಾಕಂದರೆ ಜನಗಳ ಸಪೋರ್ಟ್ ಅಷ್ಟೇ ಜಾಸ್ತಿ ಆಗ್ತಾಯಿದೆ. ನೋಡೋಣ, ಎಲ್ಲ ಗೆಲ್ಲೋ ಚಾನ್ಸಸ್ ಸಂಗೀತ ಅವ್ರಿಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಆಮೇಲೆ ನೆಕ್ಸ್ಟು ಇಷ್ಟೆಲ್ಲ ಮುಗೀತು. ಪಾಯಿಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರು ತನಿಷಾ ಅವರು. ನೋಡಬೇಕು ಇನ್ನು ನೆಕ್ಸ್ಟು ನಾಳಿನ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ, ಕ್ಯಾಪ್ಟನ್ಸಿಯಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ನೋಡಬೇಕು. ಇಷ್ಟು ಇವತ್ತಿನ ಎಪಿಸೋಡ್ ರಿವ್ಯೂ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಹೊಸ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.